ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳಿನ ರಸಂನ ಮಾಡ್ತಾಯಿದ್ದೀನಿ. ಈ ಮಳೆಗಾಲಕ್ಕೆ ಈ ರಸಮು ತುಂಬ ಒಳ್ಳೆಯದಾದಂಥದ್ದು. ನಾನು ಮೊದಲಿಗೆ ಒಂದು 4 ಸ್ಪೂನಷ್ಟು ಹುರುಳಿಕಾಳು, ಹಾಗೆ 1.5 ಸ್ಪೂನಷ್ಟು ಧನಿಯಾ ಕಾಳು, 2 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಮೆಣಸು, 6 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹುರಿದು ಇಟ್ಕೊಂಡಿದ್ದೀನಿ. ಇದು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಫಸ್ಟ್ಗೆ ಪುಡಿ ಮಾಡಿ ಕೊಳ್ತೀನಿ. ಅರ್ಧನ ಪುಡಿ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡು, ಇನ್ನು ಅರ್ಧನ ಬೆಳ್ಳುಳ್ಳಿ ಸೇರಿಸ್ಕೊಂಡು, ಒಂದು ಬೆಳ್ಳುಳ್ಳಿ ಜಜ್ಜಿರೋದನ್ನ ಸೇರಿಸ್ಕೊಂಡು ನಾನು ಪೇಸ್ಟ್ ಥರ ಮಾಡಿಕೊಂಡು ಸೇರಿಸ್ಕೊಳ್ತೀನಿ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಒಂದು ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಹಾಗೆಯೇ ಜೀರಿಗೆ, ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ರಸನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ. ನಾನು ರುಬ್ಕೊಂಡಿರೋವಂಥದ್ದನ್ನು ತಣ್ಣಗಾದ ನಂತರ ರುಬ್ಕೊಂಡಿದ್ದೀನಿ. ಹುರುಳಿಕಾಳು, ಹಾಗೆ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಮೆಣಸು, ಕರಿಬೇವು ಸೊಪ್ಪನ್ನ ರುಬ್ಕೊಂಡಿರೋದನ್ನ ಪೌಡ್ರನ್ನ ಹಾಕ್ಕೊಂಡೆ. ಆನಂತರ ಮಿಕ್ಸಿ ಜಾರ್ಗೆ ಒಂದು ಬೆಳ್ಳುಳ್ಳಿ ಜಜ್ಜಿರೋದನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ ಇದಕ್ಕೆ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಒಂದು 4 ಲೋಟ ರಸಂನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡಿರೋದನ್ನು ಸೇರಿಸ್ಕೊಂಡೆ. ಇವಾಗ ನೀರನ್ನ ಹಾಕ್ಕೊಳ್ತೀನಿ. ಇದು ತೆಳುವಾಗಿರಬೇಕು. ರಸಮು ತುಂಬ ರುಚಿಕರವಾಗಿರುತ್ತೆ. ಹಾಗೆಯೇ ಹುರುಳಿಕಾಳಿನ ರಸಮು ಆರೋಗ್ಯಕ್ಕೂ ತುಂಬ ಒಳ್ಳೆಯದಾದಂಥದ್ದು. ಒಂದು ಸಾರಿ ನಾನು ಮಾಡಿರೋ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ನಾನು ಕುದಿಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರಳುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಇದನ್ನು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಹುರುಳಿಕಾಳಿನ ರಸಮು ರೆಡಿಯಾಗುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು, ಬೇಗನೆ ಆಗುವಂಥದ್ದು. ರಸಮು ತುಂಬ ರುಚಿಕರವಾಗೂ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.